Trial number 2, final burette reading 28.5. Initial burette reading 0.0. ಹಾಗಾದ್ರೆ ಕನ್ಕರೆಂಟ್ ವ್ಯಾಲ್ಯೂ ಏನಾಗುತ್ತೆ? 28.5 sir. 28.5 ಆಗುತ್ತೆ. ಇಲ್ಲಿ n into v of KMnO4 is equal to n into v of sodium oxalate ಮೆನ್ಷನ್ ಮಾಡ್ಕೊಳ್ಳಿ. ಅಲ್ಲಿರೋದು ಸೊ ಆಕ್ಸಾಲಿಕ್ ಆಸಿಡ್, ಅದು ಅಂದ್ರೆ ಅಲ್ಲೇನು ಕೆಮಿಕಲ್ ಫಾರ್ಮುಲಾ ಇದೆ ಅದು ಅಷ್ಟು ಚೇಂಜ್ ಮಾಡ್ಕೊಂಡ್ಮೇಲೆ ಈಗ ಇಲ್ಲಿ ನೋಡ್ಕೊಳ್ಳಿ, ಎನ್ ಅಂದ್ರೆ ಇದು ನಮ್ಮ ಒಂದು ಸೋಡಿಯಂ ಆಕ್ಸಾಲೇಟ್ ಎಷ್ಟು ತಗೊಂಡಿದ್ದೀವಿ ನಾವು? 0.1 normality. Yes, 0.1 normality sodium oxalate into volume 25 cm cube. yes, andre 0.1 into 25 whole divided by volume of KMnO4 28.5. 28.5. So 0.1 into 25 whole divided by 28.5. So normality of KMnO4 0.0877. Yes, 0.0877 normal. ಎಲ್ರಿಗೂ ಇಷ್ಟೇ ಆನ್ಸರ್ ಬಂದಿದ್ಯಾ? Yes sir. ಇಷ್ಟೇ ಬಂದಿದ್ರೆ ನೆಕ್ಸ್ಟ್ ಸ್ಲೈಡಿಗೆ ಮೂವ್ ಆಗೋಣ. ದಟ್ ಈಸ್ ಪಾರ್ಟ್ 2, ಡಿಟರ್ಮಿನೇಷನ್ ಆಫ್ ದಿ ಅಮೌಂಟ್ ಆಫ್ ಕ್ಯಾಲ್ಸಿಯಂ ಇನ್ ಲೈಮ್ಸ್ಟೋನ್. ಟೇಕ್ ಡೌನ್. Is it over? Yes sir, complete it. Okay, take down the final for trial number 1, final burette reading 24.3. Initial burette reading 0.0. For trial number 2, final burette reading 24.3. Initial burette reading 0.0. Concordant volume of KMnO4 ಎಷ್ಟಾಗುತ್ತೆ ಈಗ? 24.3. Yes, 24.3. So take down the equation, n into v of KMnO4 that is equal to n into v of limestone. Normality of limestone that is equal to n into v of KMnO4 whole divided by volume of limestone. Normality of KMnO4 ಎಷ್ಟು ಬಂದಿತ್ತು ನಿಮಗೆ ಆನ್ಸರು? 0.0877. Yes, 0.0877 into volume of KMnO4 24.3.
ಎಸ್ ದಟ್ ಈಸ್ ಕನ್ಕಾರ್ಡೆಂಟ್ ವ್ಯಾಲ್ಯೂಮ್. ಈಗೇನು ನಿಮಗೆ ಕನ್ಕಾರ್ಡೆಂಟ್ ವಾಲ್ಯೂಮ್ ಅಂತ ಕೇಳೋದಲ್ಲ ಅದನ್ನು ಬರೀಬೇಕು. 24.3 ಹೋಲ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಲೈಮ್ ಸ್ಟೋನ್ ಎಷ್ಟು? 25 cm3. 25 cm3. ಅದನ್ನು ನೀವು ಪ್ರಿಪೇರ್ ಔಟ್ ಮಾಡ್ಕೊಂಡಿರ್ತೀರಾ. ಓಕೆ, ಹಾಗಾದ್ರೆ ಎಷ್ಟಾಗುತ್ತೆ ನೋಡಿ ಆನ್ಸರ್? 0.0852. 0.0852. ಓಕೆ, ಉಳಿದವರೆಗೂ ಇಷ್ಟೇ ಬಂದಿದ್ಯಾ? ಉಳಿದವ್ರಿಗೂ ನಾರ್ಮಾಲಿಟಿ 0.0852 ಬಂದಿದ್ಯಾ? ಎಸ್ ಸರ್. ಓಕೆ, ಬಂದಿದ್ರೆ ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಹೋಗೋಣ ಈಗ. ಓಕೆ, next step is you are going to determine the amount of calcium. Amount of calcium per 250 cm3 of limestone solution, that is equal to, take down, over. ಓಕೆ, ಬರ್ದಿರೋರು ಕಂಪ್ಲೀಟ್ ಆಗಿದೆ. ಸಬ್ಸ್ಟಿಟ್ಯೂಟ್ ಮಾಡಿ ಈಗ. ನಾರ್ಮಾಲಿಟಿ ಆಫ್ ಲೈಮ್ ಸ್ಟೋನ್ ಎಷ್ಟು? 0.0852. 0.0852 into gram equivalent mass of calcium, that is 20 whole divided by 4. 0.426 ಬರುತ್ತೆ ಸರ್. 0.426 amount of calcium per 250 cm3 of limestone solution. ನೆಕ್ಸ್ಟ್ ಇಲ್ಲಿ ಬರ್ಕೊಳ್ಳಿ ಈಗ. ಅಂದ್ರೆ 1.5 ಗ್ರಾಮ್ 1.5 ಗ್ರಾಮ್ ಅನ್ನೇ ತಾನೇ ನೀವು ಅಂದ್ರೆ ಡಿಸಾಲ್ವ್ ಮಾಡಿದ್ದು. ನಿಮ್ಮ ಸ್ಟಾರ್ಟಿಂಗ್ ಪ್ರೊಸೀಜರ್ನ ನೆನಪಿಸ್ಕೊಳ್ಳಿ. ನೀವು 1.5 ಗ್ರಾಮ್ ಅನ್ನು ನೀವು HCl ಅಲ್ಲಿ ಡಿಸಾಲ್ವ್ ಮಾಡಿದ್ದು. ಹಾಗಾಗಿ 1.5 ಗ್ರಾಮ್ ಆಫ್ ಲೈಮ್ಸ್ಟೋನ್ ಕಂಟೈನ್ಸ್, ಈಗ ಎಷ್ಟು ಬಂದ ಆನ್ಸರು? 0.426 ಅಲ್ವಾ? ಎಸ್ ಸರ್. Yes, 1.5 gram of limestone contains 0.426 gram of calcium. Therefore, percentage of calcium present in the sample of limestone is equal to 0.426 into 100 whole divided by 1.5. 0.00284 ಸರ್. ನೀವು 100 ಮಾಡಿದ್ರ ಇಂಟು 100 28.4 ಸರ್. ಇಲ್ಲಿ ಕೇಳಿಸ್ಕೊಳ್ಳಿ, ಇಲ್ಲೊಂದು ಸೆಂಟೆನ್ಸ್ ಇದೆಯಲ್ಲ, 1.5 ಗ್ರಾಮ್ ಆಫ್ ಲೈಮ್ಸ್ಟೋನ್ ಕಂಟೈನ್ಸ್ 0.426 ಗ್ರಾಮ್ ಆಫ್ ಕ್ಯಾಲ್ಸಿಯಂ ಅಂತ. ಅದು ಒಂದು ನೀವು ಕನ್ಕ್ಲೂಷನ್ ಹೇಳಿದೀರ ಅಷ್ಟೇನೆ. ಅರ್ಥ ಆಗ್ತಾ ಇದೆಯಾ? ಇಷ್ಟು ಅಮೌಂಟ್ ಕ್ಯಾಲ್ಸಿಯಂ ಪ್ರೆಸೆಂಟ್ ಇದೆ ಅಂತ ಹೇಳಿರ್ತೀರ. ಅದಾದ್ಮೇಲೆ ಹಾಗಾದ್ರೆ ಪರ್ಸೆಂಟೇಜ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು. ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಿಮಗೆ ಬಂದಿರುವಂತ ಆನ್ಸರ್ ದಟ್ ಈಸ್ 0.426 ಇಂಟು 100 ಹೋಲ್ ಡಿವೈಡೆಡ್ ಬೈ 1.5 ಮಾಡಬೇಕು. ಈಗ ಹೇಳಿದ್ರಿ ಆನ್ಸರ್ ಹೇಳಿದ್ರಿ ಎಷ್ಟು? 28.4. This is the answer, 28.4%. ರಿಸಲ್ಟ್ ಹತ್ರ ಹೋಗ್ಬಿಡೋಣ. ನೋಡ್ಕೊಳ್ಳಿ, ಇಲ್ಲಿ ಪರ್ಸೆಂಟೇಜ್ ಆಫ್ ಕ್ಯಾಲ್ಸಿಯಂ ಇನ್ ದ ಸ್ಯಾಂಪಲ್ ಆಫ್ ಲೈಮ್ಸ್ಟೋನ್ ಎಷ್ಟು ಬರೀತಿದೆ ಈಗ ರಿಸಲ್ಟ್? 28.4. 28.4. ದಟ್ ಈಸ್ ದ ರಿಸಲ್ಟ್. ರಿಸಲ್ಟ್ ಯಾವಾಗ್ಲೂ ನಿಮಗೆ ಅಂದ್ರೆ ಒಂದು ಹೆಲ್ಪ್ ಆಗ್ಲಿ ಅಂತ ಹೇಳ್ತೀನಿ. ಏಮ್ ಆಫ್ ದ ಎಕ್ಸ್ಪೆರಿಮೆಂಟ್ ಏನ್ ಬರ್ದಿರ್ತೀರಾ ಅದಕ್ಕೆ ತಕ್ಕಂತೆ ರಿಸಲ್ಟ್ ಅನ್ನ ಮೆನ್ಷನ್ ಮಾಡಬೇಕು. ನೀವೆಲ್ಲಾದ್ರೂ ಈಗ ಹೈಯರ್ ಸ್ಟಡೀಸ್ ಹೋದಾಗ ಪ್ರಾಜೆಕ್ಟ್ ಅಥವಾ ಎನಿಥಿಂಗ್ ಏನಾದ್ರು ನೀವು ಕಂಡಕ್ಟ್ ಮಾಡೋದು ಅಥವಾ ನಿಮ್ಮ ಮಾಸ್ಟರ್ ಡಿಗ್ರಿ ಲೆವೆಲ್ಗೆ ಹೋದಾಗ
ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಏಮ್ ಆಫ್ ದ ಎಕ್ಸ್ಪೆರಿಮೆಂಟ್ ಏನಿರುತ್ತೆ ಅದಕ್ಕೆ ತಕ್ಕಂತೆ ರಿಸಲ್ಟ್ ಇರಬೇಕು. ಓಕೆ, ಇಲ್ಲಿಗೆ ನೀವು ಡಿಟರ್ಮಿನೇಷನ್ ಆಫ್ ದಿ ಅಮೌಂಟ್ ಅಂತ ಇರುತ್ತೆ. ನೀವು ಇಲ್ಲಿ ಪರ್ಸೆಂಟೇಜ್ ಅಂತ ಹಾಕಿದ್ದೀರಾ ಅಂತಂದ್ರೆ ಎಕ್ಸಾಕ್ಟ್ ಯಾರಾದ್ರೂ ಕರೆಕ್ಷನ್ ಮಾಡಿದ್ರೆ ಅವ್ರೇನ್ ಮಾಡ್ತಾರೆ ಅಂದ್ರೆ ನನಗೆ ಗ್ರಾಮಲ್ಲೇ ಆನ್ಸರ್ ಮಾಡು ಅಂತ ಹೇಳ್ತಾರೆ ಅವ್ರು. ಓಕೆ, ಆಗ ನಿಮ್ಮ ಆನ್ಸರ್ ಏನಾಗಿರ್ಬೇಕು? $0.426. ಅಷ್ಟಕ್ಕೆ ಮುಖ್ಯ ಅಲ್ಲ ಅದು. ನೀವು ಆನ್ಸರ್ ಏನಂದ್ರೆ ಅಲ್ಲಿ ಮೇಲ್ಗಡೆ ಒಂದು ಸೆಂಟೆನ್ಸ್ ಇತ್ತು, ನೆನಪಿದ್ಯಾ? 1.5 gram of limestone contains 0.426 gram of calcium. This is the actual result. ಯಾಕೆಂದ್ರೆ ನಿಮ್ಮ ಏಮ್ ಆಫ್ ದ ಎಕ್ಸ್ಪೆರಿಮೆಂಟ್ ನಲ್ಲಿ ಏನಂತ ಹೇಳಿದ್ದೆ? Determination of the amount of calcium in limestone. ಎಸ್, ಏಮ್ ಆಫ್ ದ ಎಕ್ಸ್ಪೆರಿಮೆಂಟ್ ಗೆ ತಕ್ಕಂತೆನೆ ನಮ್ಮ ರಿಸಲ್ಟ್ ಇರಬೇಕು. ಇದು ನಿಮ್ಮ ಮೈಂಡ್ ಅಲ್ಲಿ ಇರ್ಲಿ, ನಿಮ್ಗೆ ಯಾಕಂದ್ರೆ ಫ್ಯೂಚರ್ ಅಲ್ಲಿ ಹೆಲ್ಪ್ ಆಗುತ್ತೆ. ಓಕೆ, ಇಲ್ಲಿ ಏನು ರಿಸಲ್ಟ್ ಇದೆಯೋ ಆಸ್ ಇಟ್ ಈಸ್ ಅದನ್ನ ನೀವು ಹಾಗೆ ನೀವು ಫಾಲೋ ಮಾಡಿ. ಬಟ್ ನಿಮಗೆ ಗೊತ್ತಿರ್ಲಿ, ನಿಮ್ಮ ನಾಲೆಡ್ಜ್ ಪರ್ಪಸ್ ನಾನು ಹೇಳಿದ್ದು. ಓಕೆ, ಯಾವುದೇ ಎಕ್ಸ್ಪೆರಿಮೆಂಟ್ಗೆ ನಮ್ಮ ಏಮ್ ಆಫ್ ದ ಎಕ್ಸ್ಪೆರಿಮೆಂಟ್ಗೆ ತಕ್ಕಂತೆ ನಾವು ರಿಸಲ್ಟ್ ಅನ್ನ ಕೊಡಬೇಕಾಗುತ್ತೆ. ಟೇಕ್ ಡೌನ್ ದ ವೈವಾ ಕ್ವಶನ್ಸ್. Is it over? Yes, sir. ಸೊ ವೈವಾ ಕ್ವಶನ್ಸ್ ಅನ್ನು ನೀವು ನೆಗ್ಲೆಕ್ಟ್ ಮಾಡಬೇಡಿ. ಯಾಕೆಂದ್ರೆ ಈ ವೈವಾ ಕ್ವಶನ್ಸ್ ನಿಮಗೆ ಹೆಲ್ಪ್ ಆಗುತ್ತೆ ಅಷ್ಟೇ. ಯಾವ ರೀತಿ ನಾವು ನಿಮಗೆ ಅಂದ್ರೆ ಏನ್ ಮಾಡ್ತೀವಿ, ಕ್ರಾಸ್ ಚೆಕ್ ಮಾಡ್ತೀವಿ ಅಂತ ಹೇಳಿ. ಓಕೆ ಮೇಡಮ್, ತಗೊಳ್ಳಿ. ಸೊ ಎನಿ ಡೌಟ್ಸ್ ರಿಗಾರ್ಡಿಂಗ್ ದಿಸ್ ಎಕ್ಸ್ಪೆರಿಮೆಂಟ್? ಏನು ಡೌಟ್ಸ್ ಇಲ್ಲ ಅಂತಂದ್ರೆ ಮೇಡಮ್ ಅಟೆಂಡೆನ್ಸ್ ತಗೋತಾರೆ, ಅದಕ್ಕೆ ಕೇಳಿದ್ದು. ನೋ ಸರ್. ಓಕೆ ಮೇಡಮ್, ಅಟೆಂಡೆನ್ಸ್ ತಗೊಳ್ಳಿ. ದಿಲೀಪ್ ನಾಯಕ್. ಎಸ್ ಮ್ಯಾಮ್. ದಿವ್ಯಾ